ಸೊ ಎಷ್ಟು ವರ್ಷದ ಗೆಳೆತನ ನಿಮ್ಮ ಮತ್ತು ಸುದೀಪ್ ಸರ್ದು? ಸುದೀಪ್ ಸರ್ದು ಐ ಥಿಂಕ್ ಒಂದು 5-6 ಇಯರ್ಸ್ ಆಗಿರ್ಬೋದು. ಅವ್ರ ವಾಯ್ಸು ಕೊಟ್ಟಿದ್ದು ಇದೆ ಅಲ್ವಾ ಲವ್ ಮಾಕ್ಟೇಲ್ಗೆ? 2018 ಅನಿಸುತ್ತೆ, 18-19 ನಾನು ಫಸ್ಟ್ ಅವ್ರನ್ನ. ಸೊ ಫಸ್ಟು ಕ್ರಿಕೆಟ್ ಮೂಲಕ ನೀವು ಫ್ರೆಂಡ್ಸ್ ಕ್ರಿಕೆಟ್ ಮೂಲಕನೇ. ಹೌದು, KCC ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಸೀಸನ್ನು. ಆವಾಗ ಇವರು KP ಶ್ರೀಕಾಂತು ಟಗರು ಪ್ರೊಡ್ಯೂಸರ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಇದು ಮಾಡ್ತಾಯಿದ್ದೀವಿ, ಕ್ರಿಕೆಟ್ ಆಡೋಕ್ಕೆ ಬರುತ್ತಾ ಅಂದರು. ಹ್ಞೂ ಸರ್ ಆಡ್ತೀನಿ ಬನ್ನಿ ಅಂತ ನಂಗೆ ಅವಾಗ ಅಲ್ಲಿ ಸೇರಿಕೊಂಡಿದ್ದು. ಸೊ ಅಲ್ಲಿ ಪರಿಚಯ ಆಗಿದ್ದು ನನಗೆ. ಇದು ಹೆಂಗಾಯ್ತಂದರೆ ಎಲ್ಲರೂ ಆಡಿಷನ್ ಸಿನಿಮಾಗೆ ಹೆಂಗೆ ಲ್ಯಾಂಡ್ ಮಾಡಿದ್ರಿ ಅನ್ನೋದು ಇವಾಗ ಕ್ರಿಕೆಟಿಗೆ ಹೆಂಗೆ ಇದೆ ಅಂತ ಹಂಗೆ ಸಿಕ್ಕಿದ್ದು ಅದು. ಬಟ್ ನನಗೆ ಸಿನಿಮಾ ಇಂಡಸ್ಟ್ರಿಗಿಂತ ಫಸ್ಟ್ ಸ್ಟಾರ್ಟ್ ಆಗಿದ್ದು ಅಪ್ಪು ಸರ್ ಜೊತೆ. ಅಂದರೆ ಜಾಕಿ ಟೈಮ್ ಅಲ್ಲ, ಜಾಕಿಗಿಂತ ಮುಂಚೆನೂ ಅಂದರೆ ಜಿಮ್ಮಲ್ಲಿ. ಯಾವ ಜಿಮ್? ಅಫಿನಿಟಿಗೆ ಹೋಗ್ತಾ ಇದ್ವಿ, ಸದಾಶಿವನಗರ. ಓಕೆ, ಅಲ್ಲಿ ಪರಿಚಯ ಆಗಿದ್ದು ನನಗೆ. ಐ ಥಿಂಕ್ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿ 1 ವರ್ಷ, ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 1 ವರ್ಷದ ಮುಂಚೆಯಿಂದ ಪರಿಚಯ ನನಗೆ ಅಪ್ಪು ಸರ್, 2009 ಬಟ್ ಏನು ಗೊತ್ತಾ, ಇವತ್ತು ಏನಿದ್ದೀನಿ ಅಥವಾ ಹೆಂಗಿರಬೇಕು ಹೆಂಗಿರಬಾರ್ದು ಅಂತ ಕಲ್ತಿರೋದು ಅವರಿಂದ ಕಂಪ್ಲೀಟ್. ನಂದು ಸಿಕ್ಕಾಪಟ್ಟೆ ಇನ್ಸ್ಪೈರ್ ಮಾಡಿದ್ದಾರೆ ನನಗೆ ಅವರು. ಅಂದರೆ ಉದಾಹರಣೆಗೆ ಲೈಕ್ ಮೇಕಪ್ ಹಾಕೊಳ್ಳುವಾಗ ಹೆಂಗೆ ಮೇಕಪ್ ಹಾಕ್ಕೊಬೇಕು ಅಥವಾ ಹೆಂಗೆ ಕೂತ್ಕೋಬೇಕು, ಮೇಕಪ್ ಹೆಂಗೆ ನಮಸ್ಕಾರ ಮಾಡಿ, ನಾನು ಪ್ರತಿಯೊಂದು ನಂಗೆ ಗೊತ್ತಿಲ್ಲ ಅಲ್ಲ, ನಾನು ಹೊಸಬಾಗ. ಸೊ ನೋಡ್ತಾರೆ ಫಸ್ಟ್ ನಮಸ್ಕಾರ ಮಾಡೋರು, ಆಮೇಲೆ ಮೇಕಪ್ ಆದಮೇಲೆ ಕ್ಯಾಮ್ರಾ ನಮಸ್ಕಾರ ಮಾಡ್ಕೊಳ್ಳೋರು, ಶೂಟಿಂಗೆಲ್ಲ ಮುಗಿದ್ಮೇಲೆ ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗೋರು. ಸೊ ಪ್ರತಿಯೊಂದು ಸಣ್ಣ ವಿಷಯನೂ ಹೇಗೆ ಮಾತಾಡ್ತಾರೆ, ಹೇಗಿರ್ತಾರೆ, ಸೊ ಎಲ್ಲನೂ ಅಬ್ಸರ್ವ್ ಮಾಡ್ತಾಯಿದ್ದೆ ನಾನು. ಸೊ ಆ ಸ್ಟಾರ್ಸ್ಗಳನ್ನು ಈ ಥರ ಜಾಗದಲ್ಲಿ ನೋಡಿದಾಗ ಹೌ ಆರ್ ಯು ಅಪ್ರೋಚಿಂಗ್ ದೆಮ್? ಲೈಕ್ ಅವತ್ತು ನಿಮ್ಗೆ ಐಡೆಂಟಿಟಿ ಇರಲಿಲ್ಲ ಅಲ್ವಾ? ಸೊ ಫಸ್ಟ್ ಟೈಮ್ ನೀವು ಮೆಟ್ ಹಿಮ್ ನೀವೇ ಮಾತಾಡ್ಸಿದ್ರ ಹಿಂಗೆ ಅದವೆಲ್ಲ? ಇಲ್ಲ, ನಾನು ಫಸ್ಟ್ ಟೈಮ್ ನೋಡಿದಾಗ ಜಿಮ್ಮಲ್ಲಿ ಹಿಂಗೆ ನೋಡಿದೆ, ಬಾಗಿಲಿಂಗ್ ತಗೊಂಡು ಹಿಂಗೆ ಬಂದರು. ನಾನು ಅಪ್ಪು ಅಂತ ಹಿಂಗೆ ನೋಡಿದೆ, ಹಾಯ್ ಅಂದ್ಬಿಟ್ಟು ಹೌ ಇವ್ ಅಂದ್ಬಿಟ್ಟು ಹೋಗ್ಬಿಟ್ಟು. ಅಂದರೆ ನಂಗೆ ಪರಿಚಯ ಇಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವರೇ ಮಾತಾಡ್ಸ್ಬಿಟ್ಟು ಹೋದ್ರು, ನಾನು ಮಾತಾಡ್ಸ್ಬಿಟ್ರಲ್ಲ ಅಂತ ಖುಷಿ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಐ ಥಿಂಕ್ ಕೆಲವಾಗಲೂ ಸದಾಶಿವನಗರಿಂದ ಓಲ್ಡ್ ಮೆಡ್ರಾಸ್ ರೋಡ್ಗೆ ಒಂದ್ಸಲ ಒಂದು 10-12 ಕಿಲೋಮೀಟ್ರದ್ದು ಒಂದು ರನ್ ಇತ್ತು, ಸಂಡೇ ಜಿಮ್ಮರೆಲ್ಲ ಓಡೋಣ ಅಂತ. ನಾವು ಓಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ. ನನಗೆ ಅಷ್ಟೆಲ್ಲ ಓಡೋ ಅಭ್ಯಾಸನೇ ಇಲ್ಲ, ಮ್ಯಾಕ್ಸಿಮಮ್ 7 ಕಿಲೋಮೀಟ್ರ್ ಓಡ್ತಾಯಿದ್ದೆ. ಅಲ್ಲಿ ಎಮ್ ಜಿ ರೋಡ್ಗಿಂತ ಸ್ವಲ್ಪ ಮುಂಚೆ ಅಲ್ಲಿ ಅಪ್ಪು ಸರ್ ಮುಂದೆ ಓಡ್ತಾಯಿದ್ರು. ಅವ್ರ ಹತ್ರ ಓಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅವ್ರ ಜೊತೆ ಮಾತಾಡಿಕೊಂಡು. ಅವರು ಚಾಮರಾಜನಗರ ಅವ್ರದ್ದು. ಸೊ ನಂದು ನಮ್ಮ ಅಪ್ಪ ಅಮ್ಮ ಹುಟ್ಟಿರೋದು ಎಲ್ಲ ಚಾಮರಾಜನಗರ. ಸೊ ಅಲ್ಲಿಂದ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಜೊತೆ ಮಾತಾಡ್ತಿದ್ದೀನಿ ಅಂತ ಆರಾಮಾಗಿ 12 ಕಿಲೋಮೀಟ್ರು ಓಡ್ಬಿಟ್ಟಿದ್ದೀನಿ, ಗೊತ್ತಾಗಿಲ್ಲ. ಆಮೇಲೆ ಮನೆಗೆ ಹೋದ್ಮೇಲೆ ಗೊತ್ತಾಯಿತು 12 ಕಿಲೋಮೀಟ್ರ್ ಓಡಿದ್ದೀನಿ ಅಂತ. ಒಂದು ವಾರ ಗೊತ್ತಾಯ್ತು ನನಗದು, ಒಂದು ವಾರ ಮಲಗಿದ್ದೆ. ಸೊ ಅಲ್ಲಿಂದ ಅದೊಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು. ಬಟ್ ಏನು ಗೊತ್ತಾ, ಈಗ ತುಂಬ ಜನ ನೋಡಿದಾಗ ಅನಿಸುತ್ತೆ, ಲೈಕ್ ಈ ಒಂದೆರಡು ಸಿನಿಮಾ ಮಾಡಿರ್ತಾರೆ, 4 ಸಿನಿಮಾ ಮಾಡಿರ್ತಾರೆ, ಒಂದು ಸಿನಿಮಾ ನೀವು ಮಾಡೇ ಇರಲ್ಲ ಕೆಲವರು. ಅವ್ರನ್ನೆಲ್ಲ ನೋಡಿದಾಗ ಇವರು ಎಂಥ ಗ್ರೇಟ್ ಮನುಷ್ಯಪ್ಪ ಅಂತ. ಅವ್ರಿಗೆ ಆ್ಯಟಿಟ್ಯೂಡ್ ನೋಡಿ, ಇವ್ರುಗಳು ನೋಡಿ ಆ್ಯಟಿಟ್ಯೂಡು. ಜಾಕಿ ಸೆಟ್ಟಲ್ಲಿ ದ ಮೋಸ್ಟ್ ಮೆಮೊರೇಬಲ್ ನಿಮ್ಮ ಒಂದು ಘಟನೆ ಅಥವಾ ಇಂಟ್ರಾಕ್ಷನ್ ವಿತ್ ಹಿಮ್? ಅಂದರೆ ನನ್ನ ಯಾವತ್ತೂ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಟ್ರೀಟೇ ಮಾಡಲಿಲ್ಲ. ಯಾಕಂದರೆ ಅವರು ಅಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗಿಂತ ಮುಂಚೆ ಫ್ರೆಂಡ್ ಥರ ನೋಡ್ತಾ ಇದ್ರಲ್ಲ. ಸಡನ್ನಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಸೇರಿಕೊಂಡಾಗ ಅವ್ರಿಗೆ ಹೆಂಗೆ ಅಂದರೆ ಯಾರನ್ನ ಪರಿಚಯ ಮಾಡಿಸ್ಬೇಕು ಅಂದಾಗ, ಇವರು ನನ್ನ ಹೆಸರು ಸುನಿಲ್ ಅಂತ ಕರೀತಿದ್ದು, ಇವರು ಸುನಿಲ್ ಅಂತ ನನ್ನ ಫ್ರೆಂಡು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದು. ಅಲ್ಲಿ ಯಾವುದೇ ಕಾರಣಕ್ಕೂ ಇವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೇಳ್ತಿರಲಿಲ್ಲ. ಯಾಕಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಒಂಥರ ನೋಡೋದು ನಮ್ಮಲ್ಲಿ ಇದೆ, ಅದೊಂದು ಅಸಿಸ್ಟೆಂಟ್ ಡೈರೆಕ್ಟ್ರ ಅಂತ ಹಂಗೆ ನೋಡ್ತಾರೆ. ಸೊ ಅದಕ್ಕೆ ಏನಂದರೆ ಅವ್ರು ಫಸ್ಟ್ ಇಲ್ಲ ನನ್ನ ಫ್ರೆಂಡ್ ಇವನು. ಆಮೇಲೆ ಇಲ್ಲಿ ಮಾಡ್ತಾಯಿದ್ರು. ನನಗೆ ಪ್ರತಿ ಮಧ್ಯಾಹ್ನನೂ ಅಲ್ಲಿ ಕ್ಯಾರವನ್ ಇತ್ತು, ಅವಾಗ ತುಂಬ ಹೊಸದವಾಗ ಕ್ಯಾರವನ್ ಇತ್ತು. ಕ್ಯಾರವನಲ್ಲಿ ಊಟ ಮಾಡೋರಲ್ಲ ಅವರು. ಪ್ರತಿದಿನವೂ ಬಾರೋ ಇಲ್ಲಿ ಊಟ ಮಾಡೋನವರು. ನಾನು ಒಂದಿನವೂ ಮಾಡಲಿಲ್ಲ ಅಲ್ಲಿ. ನನಗೇನೋ ಒಂಥರ ಅಲ್ಲಿ ಕೂತ್ಕೊಂಡು ಮಾಡಿದಾಗ ಹೊರಗಡೆ ಬೇರೆಯವ್ರು ಏನು ಅಂದ್ಕೊಳ್ತಾರೆ, ಯಾಕಂದ್ರೆ ನಾನು ಇನ್ನೂ ಫಸ್ಟ್ ಸಿನಿಮಾ. ನಾನು ಓಕೆ, ಅವ್ರೇನೇ ನಮ್ಗೆ ಏನೇನು ಟ್ರೀಟ್ಮೆಂಟ್ ಕೊಟ್ಟರು, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು. ಸೊ ಐ ಶುಡ್ ನೋ ಮೈ ಲಿಮಿಟ್ ಅನ್ನೋದು ನನ್ನ ತಲೆಯಲ್ಲಿತ್ತು. ನಾನು ಹೋಗ್ತಿರಲಿಲ್ಲ, ಇಲ್ಲ ಮಾಡ್ತೀನಿ, ಆಗ್ತದೆ ಆ ಥರ. ಸೊ ಅದು ಒಂದಿದು ಕೆಲವು ಸತಿ ಆಕ್ಸೆಸ್ ಇರುತ್ತೆ ಅಂದ ತಕ್ಷಣ ಎಲ್ಲದಕ್ಕೂ ಅಲ್ಲಿ ಹೋಗೋದು, ಬಿಟ್ಕೊಡೋದು, ಅಂದರೆ ಆ ಜಾಗ ಬಿಟ್ಕೊಡೋದು ಅವ್ರ ದೊಡ್ಡತನ. ಸೊ ಯು ಶುಡ್ ನೋ ಯೋರ್ ಲಿಮಿಟ್, ಅದು ನಮಗೆ ಬಿಟ್ಟಿರೋದು. ಯಾವಾಗಿಂದಲೂ ಇಷ್ಟೊಂದು ರ್ಯಾಷ್ನಲ್ ಆಗಿ ಥಿಂಕ್ ಮಾಡೋ ಮನುಷ್ಯನ ನೀವು? ಅಂದರೆ ನೀವು ಅಲ್ಲಿಗೆ ಹೋಗಿ ಅವ್ರ ಜೊತೆ ಮಾಡೋದಕ್ಕೂ ಯು ಶುಡ್ ಗ್ರೋ. ಅದು ಈಸಿಯಾಗಿ ಸಿಗಬಾರ್ದು. ಸೊ ಈ ಥರ ಅದೆಲ್ಲ ಈಸಿಯಾಗಿ ಸಿಗಬಾರ್ದು, ಅದು ಯಾವುದೇ ಆಗಲಿ ಈಸಿಯಾಗಿ ಸಿಗಬಾರ್ದು. ನೀವು ಅಲ್ಲಿ ಹೋಗಿ ಸುಮ್ಮನೆ ಓಕೆ ಕೂತ್ಕೊಂಡು ತಿನ್ಬಿಡ್ಬೋದು, ಹಂಗಲ್ಲ. ಶುಡ್ ಅರ್ನ್ ದಟ್. ತಪ್ಪು ಅಲ್ಲಿಗ ಕೂತ್ಕೊಂಡು ತಿನ್ನೋದು ದೊಡ್ಡ ವಿಷಯ ಅನ್ನೋದೇನಲ್ಲ, ಬಟ್ ಸ್ಟಿಲ್ ಯು ಶುಡ್ ಅರ್ನ್ ದಟ್. ಅದೊಂದು ಜಾಗ, ಎಲ್ಲರಿಗೂ ಒಂದೊಂದು ಜಾಗ ಅಂತ ಇರುತ್ತೆ. ಐ ವಿಲ್ ಗೋ ದೇರ್, ವಿಲ್ ಟೇಕ್ ಸಮ್ ಟೈಮ್, ಬಟ್ ಐ ವಿಲ್ ಗೋ ದೇರ್ ಅಂತ.
ಅದು ಕಟ್ಟಾದರೆ ನೆಕ್ಸ್ಟು ನಾವು ಲಕ್ಕಿ ಮ್ಯಾನ್ ಪ್ರಮೋಷನ್ ಟೈಮಲ್ಲಿ ಸಿಕ್ಕಿದಾಗ ನಮ್ಮದು ಅವಾಗ ಸ್ಟಾರ್ ಡ್ರೈವ್ ಅಂತ ನಾವು ಮಾಡ್ತಾಯಿದ್ವಿ. ನಾವು ಐ ಥಿಂಕ್ ಎಲ್ಲೋ ದೇವನಹಳ್ಳಿ ಸರ್ವಿಸ್ ರೋಡಲ್ಲೆಲ್ಲ ಲಕ್ಕಿ ಮನೇಲಿ ಜೊತೆ ಊಟ ಮಾಡ್ತೀವಿ. ಸೊ ಅಲ್ಲಿಂದ ಅಲ್ಲಿಗೆ ಕಟ್ಟಾದರೆ ಜೊತೆಗೆ ಲಕ್ಕಿ ಮ್ಯಾನ್ ಎಕ್ಸ್ಪೀರಿಯನ್ಸಸ್ಸು ಅದೊಂಥರ ವಿಚಿತ್ರ ಸಿಚುವೇಶನ್ ನಿಮಗೆ. ಅವರು ಸಿನಿಮಾದಲ್ಲಿದ್ದಾರೆ, ರಿಯಲ್ ಲೈಫಲ್ಲಿಲ್ಲ. ಆ್ಯಂಡ್ ನೀವು ಏನೋ ಒಂದು ನನಗೆ ಇನ್ಸಿಡೆಂಟ್ ಹೇಳಿದ್ರೆ ವಾಲೆಟಲ್ಲಿ ಇವತ್ತಿಗೂ ಅವ್ರ ಫೋಟೋ ಇದೆ ಅಂತೆಲ್ಲ ಒಂದಷ್ಟು ಮಾತುಗಳು. ಇದೆ. ಐ ಯು ಕಂಫರ್ಟಬಲ್ ಅದನ್ನು ಆಚೆಗೆ ಹಾಕೋಕ್ಕೆ? ಬರ್ಸಿದ್ಯಾ? ನನಗೆ ಇಲ್ಲ, ಆಶ್ಚರ್ಯ. ನನಗೆ ಅವರು ಇಲ್ಲಿದೆ. ವಾವ್. ಇದು ಈ ಫೋಟೋ ಇದೆ, ಅದು ಹುಡುಗರು ಫಿಲಮ್ ಶೂಟಿಂಗ್ ಮಾಡ್ತಾಯಿದ್ವಿ. ಅದರಲ್ಲಿ ಐ ಥಿಂಕ್ ಅವ್ರದ್ದು ಏನೋ ಎಕ್ಸಾಮ್ಸ್ ಬರೀತಾ ಇರ್ತಾರೆ, ಪಾಸ್ ಆಗಬೇಕು ಅನ್ನೋದೇನೋ ಇರುತ್ತೆ. ಆ ಎಕ್ಸಾಮ್ಗೆ ಆಲ್ ಟಿಕೆಟ್ ಇದು. ಆಲ್ ಟಿಕೆಟ್ಗೆ ಫೋಟೋ ತೆಗೆಸಿ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಲ್ಲ, ಎಕ್ಸ್ಟ್ರಾ ಫೋಟೋಸ್ ಇತ್ತು. ಸೊ ಎಕ್ಸ್ಟ್ರಾ ಫೋಟೋಸ್ಗಳು ನನ್ನ ಹತ್ರ ಇಟ್ಕೊಂಡಿದ್ದೆ. ಅದು ಆಮೇಲೆ ಶಾರ್ಟ್ ಎಲ್ಲ ಮುಗೀತು. ನನಗೆ ಅದನ್ನು ಜನರಲ್ ಡಿಸ್ಕಾರ್ಡ್ ಮಾಡ್ತೀವಲ್ಲ, ನಂಗೆ ಡಿಸ್ಕಾರ್ಡ್ ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದೊಂಥರ ಅದು ಅವತ್ತಿಂದ ಹಂಗೆ ವಾಲೆಟಲ್ಲಿ ಇಟ್ಕೊಂಡಿದ್ದೆ. ಅದು ಇನ್ನೂ ಹಂಗೆ ಇದೆ. ಆಲ್ಮೋಸ್ಟ್ 15 years ಓಲ್ಡ್ ಈಗ. ಹೇಳಿದ್ರಾ ಇದೆಲ್ಲ ಅವ್ರಿಗೆ? ಇಲ್ಲ, ಯಾವತ್ತೂ ಹೇಳಿಲ್ಲ. ಯಾರಿಗೂ ಹೇಳಿಲ್ಲ. ಇವತ್ತು ನಿಮಗೆ ಹೇಳ್ತಾ ಇರೋದು. ಐ ಥಿಂಕ್ ಇದು ಮಿಲನ ಒಬ್ಳಿಗೆ ಗೊತ್ತಿರೋದು. ಮಿಲನ ಈ ಕಡೆ ಬಿಟ್ಟರೆ ಕಟ್ಟಾದರೆ ಅವ್ರದ್ದು ಇದು. ಸೊ ಅಂದರೆ ಇಷ್ಟು ರೇಂಜಿಗೆ ಒಬ್ಬ ಮನುಷ್ಯನ ಟಚ್ ಮಾಡಬೇಕಂದ್ರೆ ಹೇಗಿದೆಲ್ಲ? ಇಲ್ಲ, ಅದು ಐ ಥಿಂಕ್ ಇಟ್ಸ್ ನಾಟ್ ಅ ನಾರ್ಮಲ್ ಮ್ಯಾನ್. ತುಂಬ ಕಷ್ಟ ಅವ್ರ ಥರ ಇರೋದು. ವೆರಿ ಸ್ಪೆಷಲ್ ಅವರು. ಬಿಕಾಸ್ ಎಲ್ಲರಿಗೂ ಅವ್ರ ಬಗ್ಗೆ ಮಾತಾಡಿದಾಗ ಒಂದು ಕಾಮನ್ ಥ್ರೆಡ್ ಅಂದರೆ ಇಷ್ಟೊಂದು ಹಂಬಲ್ಲ. ಆಮೇಲೆ ನಿಮ್ಮನ್ನು ಅವ್ರು ಫೀಲ್ ಮಾಡಿಸೋ ರೀತಿ ಇದೆಯಲ್ಲ. ಇಲ್ಲ, ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗು ನಿಜವಾಗ್ಲೂ ಹಿಂಗೆ ಮಾಡ್ತಿರೋ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗು. ಲೈಕ್ 2009 ಹೆಂಗೆ ಇಷ್ಟೊಂದು ಸಿಂಪಲ್ ಆಗಿರೋಕ್ಕೆ ಹೆಂಗೆ ಸಾಧ್ಯ ಒಬ್ಬ ಮನುಷ್ಯ? ನಾನಾದರೆ ನಾನು ಡೆಫಿನೆಟ್ಲಿ ಹಂಗೆ ಇರ್ತಿರ್ಲಿಲ್ಲ ಅಂತ. ಆಮೇಲೆ ಲೈಕ್ ಒನ್ಸ್ ಅಷ್ಟೊಂದು ವರ್ಷ ಇದ್ನಲ್ಲ ಜೊತೆಲಿ, ಅವ್ರು ಹಂಗೆ ಇದ್ರಲ್ಲ, ಆವಾಗ ಗೊತ್ತಾಯ್ತು ಇಲ್ಲ ಇರೋದು ಹಿಂಗೆ ಅಂತ.